टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಬಾರಿ ಉತ್ತಮ ಮಳೆಯಾದ ಖುಷಿಯಲ್ಲಿದ್ದಂತ ರೈತರು ಬಿತ್ತನೆ ಮಾಡಿದ್ರು. ಆದರೆ ಬೆಳೆಗೆ ಬೇಕಾದಂತ ಗೊಬ್ಬರವೇ ಸಿಕ್ತಿಲ್ಲ. ಅತ್ತ ಬೆಳೆ ಹಳದಿ ಬಣ್ಣಕ್ಕೆ ತಿರುಗ್ತಿದ್ದು ರಸಗೊಬ್ಬರ ಸಿಗದೆ ಮಣ್ಣನ್ನೇ ತಿಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಟಿ ಮಳೆ ನಡುವೆ ನಿಂತಿದ್ದಾರೆ. ನೋ ಸ್ಟಾಕ್ ಬೋರ್ಡ್ ಹಾಕಿದ್ರು ಕಾಯ್ತಾ ಇದ್ದಾರೆ. ನೆಲದಲ್ಲಿ ಇದ್ದ ಮಣ್ಣು ತಿಂದು ಆಕ್ರೋಶ, ದುಪ್ಪಟ್ಟು ಬೆಲೆ ವಿರುದ್ಧ ರೋಷಾವೇಶ. ಅನ್ನದಾತರ ಕಿಚ್ಚಿಗೆ ಕಾರಣವೇ ರಸಗೊಬ್ಬರ. ರೈತರ ಜೊತೆ ಚಲ್ಲಾಟ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರಾಜ್ಯದಲ್ಲಿ ರಸಗೊಬ್ಬರದ ಅಭಾವ, ಕಂಗೆಟ್ಟ ಅನ್ನದಾತ. ಮಳೆಯಲ್ಲೂ ನಿಂತ ಜನ, ಮಣ್ಣು ತಿಂದು ರೈತನ ಆಕ್ರೋಶ. ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ, ಆದರೆ ರೈತರ ಒಕ್ಕಲುತನಕ್ಕೆ ರಸಗೊಬ್ಬರದ ಸಮಸ್ಯೆ ಉಂಟಾಗಿದೆ. ಅನ್ನದಾತರ ಪರದಾಟದ ಬಗ್ಗೆ ಟಿವಿ9 ನಿರಂತರ ವರದಿ ಮಾಡ್ತಾ ಇದ್ದು ನೋವಿಗೆ ಧ್ವನಿಯಾಗಿದೆ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಸಿಗದೆ ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿದೆ. ನರಗುಂದ ಪಟ್ಟಣದಲ್ಲಿ ರಸಗೊಬ್ಬರಕ್ಕಾಗಿ ಜಿಟಿ ಮಳೆಯಲ್ಲೂ ತಲೆ ಮೇಲೆ ಟವಲ್, ಪ್ಲಾಸ್ಟಿಕ್ ಚೀಲ, ಕವರ್ಗಳನ್ನ ಹಾಕೊಂಡು ಸರತಿ ಸಾಲಲ್ಲಿ ನಿಂತಿದ್ದಾರೆ. ಇಷ್ಟಾದ್ರೂ ಗೊಬ್ಬರ ನೋ ಸ್ಟಾಕ್ ಅನ್ನೋ ಬೋರ್ಡ್ ಕಂಡು ಕೆರಳಿದ್ದಾರೆ. ಕೊಪ್ಪಳದ ಬಸವೇಶ್ವರ ವೃತ್ತದ ಬಳಿಯ ತಾಲೂಕು ಒಕ್ಕಲುತನ ಹುಟ್ಟುವಳಿ ಸಹಕಾರಿ ಸಂಘದ ಮುಂಭಾಗ ಯೂರಿಯಾ ನೋ ಸ್ಟಾಕ್ ಅಂತ ಅಧಿಕಾರಿಗಳು ಬೋರ್ಡ್ ಹಾಕಿದ್ರು. ಇದಕ್ಕೆ ಕೇಳಿದ ರೈತ ಚಂದ್ರಪ್ಪ ಮಣ್ಣು ತಿಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಬಡವರು ಸಾಯ್ಬೇಕು ಹೊಲದಾಗ. ಮಣ್ಣು ತಿನ್ಬೇಕಾ ನಾವು? ಮಣ್ಣು ತಿನ್ಬೇಕಾ ನಾವು? ಮಣ್ಣು ತಿನ್ಬೇಕಾ ನಾವು? ಮಣ್ಣು ತಿನ್ಬೇಕಾದ್ರೆ ಬಡವರು ಇದು ತಿನ್ಬೇಕು ನಾವು ಹಿಂಗ. ದುಪ್ಪಟ್ಟು ಬೆಲೆಗೆ ಬಿತ್ತನೆ ಬೀಜ, ರಸಗೊಬ್ಬರ ಮಾರಾಟ. ಟಿವಿ9 ವರದಿ ಬಳಿಕ 6 ಆಗ್ರೋ ಏಜೆನ್ಸಿಗಳ ಲೈಸೆನ್ಸ್ ರದ್ದು. ಒಂದ್ ಕಡೆ ರಸಗೊಬ್ಬರ ಸಿಗ್ತಾ ಇಲ್ಲ ಅಂತ ರೈತರು ಪರದಾಟ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಕಲಬುರಗಿಯಲ್ಲಿ ದುಪ್ಪಟ್ಟು ಬೆಲೆಗೆ ರಸಗೊಬ್ಬರ ಮಾರಾಟವಾಗ್ತಾ ಇದೆ. 258 ರೂಪಾಯಿ ಯೂರಿಯಾ 400ರಿಂದ 500 ರೂಪಾಯಿಗೆ ಮಾರ್ತಾ ಇದ್ದಾರೆ. ಆಗ್ರೋ ಏಜೆನ್ಸಿಗಳ ಕಳ್ಳಾಟದ ಬಗ್ಗೆ ಟಿವಿ9 ರೈತರ ಜೊತೆ ಕೃಷಿ ಅಧಿಕಾರಿಗಳ ಚೆಲ್ಲಾಟ ಅಂತ ಅಭಿಯಾನ ಮಾಡಿತ್ತು. ಬಳಿಕ ಎಚ್ಚೆತ್ತ ಕೃಷಿ ಇಲಾಖೆ ಡಿಡಿ ರುದ್ರೇಶ್ ದುಪ್ಪಟ್ಟು ದರಕ್ಕೆ ಮಾರ್ತಾ ಇದ್ದ 6 ಆಗ್ರೋ ಏಜೆನ್ಸಿಗಳ ಲೈಸೆನ್ಸ್ ರದ್ದು ಮಾಡಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಬಹುತೇಕ ಜಿಲ್ಲೆಗಳಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಇದೆ. ಅದರಂತೆ ಕೊಪ್ಪಳದಲ್ಲೂ ಕೂಡ ಯೂರಿಯಾ ಗೊಬ್ಬರದ ಕೊರತೆ ಕಂಡು ಬಂದಿದ್ದು. ಈಗ ಸಹಕಾರಿ ಸಂಘಗಳ ಮುಂದೆ ನೋ ಸ್ಟಾಕ್ ಅನ್ನೋ ಬೋರ್ಡ್ ಹಾಕಿರ್ತಕ್ಕಂಥದ್ದು. ಸದ್ಯ ನಾವು ಈಗ ಕೊಪ್ಪಳದ ತಾಲೂಕಾ ಹುಟ್ಟುವಳಿ ಸಹಕಾರ ಸಂಘ ಏನಿದೆ ಅದರ ಮುಂಭಾಗ ಇರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರಬಹುದು. ಈ ಸಹಕಾರಿ ಸಂಘದ ಮುಂಭಾಗದಲ್ಲಿ ಯೂರಿಯಾ ಸ್ಟಾಕ್ ಇರುವುದಿಲ್ಲ ಅಂತ ಬೋರ್ಡ್ ಅನ್ನು ಹಾಕಿದ್ದಾರೆ. ನಕಲಿ ಗೊಬ್ಬರ ಮಾರಾಟ, 2 ಅಂಗಡಿಗಳ ಪರವಾನಗಿ ರದ್ದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಇರುವ ಸ್ವಸ್ತಿಕ್ ಆಗ್ರೋ ಸೆಂಟರ್, ಬನಶಂಕರಿ ಆಗ್ರೋ ಟ್ರೇಡರ್ಸ್ ರೈತರಿಗೆ ನಕಲಿ ಎನ್ಪಿಕೆ ರಸಗೊಬ್ಬರ ಮಾರಾಟ ಮಾಡಿತ್ತು. ರೈತರು ಈ 2 ಅಂಗಡಿ ಮಾಲೀಕರ ವಿರುದ್ಧ ದೂರು ನೀಡಿದ್ದರು. ಪರಿಶೀಲನೆ ನಡೆಸಿದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಶಾಂತಮಣಿ 2 ಅಂಗಡಿಗಳ ಪರವಾನಗಿ ರದ್ದು ಮಾಡಿ ಆದೇಶಿಸಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಈ ವರ್ಷ 11,17,000 ಮೆಟ್ರಿಕ್ ಟನ್ ಯೂರಿಯಾ ಹಂಚಿಕೆಯಾಗಿದೆ. ಆದರೆ ಈ ತನಕ 5 ಲಕ್ಷ ಮೆಟ್ರಿಕ್ ಟನ್ ಸರಬರಾಜಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ವ್ಯಾಪಾರಿಗಳು ಕಳ್ಳಾಟ ಆಡ್ತಾ ಇದ್ದಾರೆ. ಇದರ ನಡುವೆ ಸಿಲುಕಿ ಅನ್ನದಾತ ಹೈರಾಣಾಗಿದ್ದಾನೆ. ಬ್ಯೂರೋ ರಿಪೋರ್ಟ್ ಟಿವಿ9.